ಪ್ರತಿದಿನ ಸ್ಕೂಲಿಂದ ಬರೋ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಏನಪ್ಪ ಕೊಡೋದು ಅಂತ ನಮ್ಮ ಹೆಣ್ಮಕ್ಳು ಚಿಂತೆ ಆಗಿರುತ್ತೆ. ಆ್ಯಂಡ್ ನಮ್ಮ ಮನೇಲೂ ಅದೇ ಕತೆ. ಸೊ ನನಗಿವತ್ತು ತಲೆಗೆ ಬಂದಿದ್ದು ಆಲೂ ಸಮೋಸ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಧಾ ಪರಮೇಶ್. ಸೊ ನಾನಿವತ್ತು ಆಲೂ ಸಮೋಸಾಗೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಸೇರಿಸಿ ಚಪಾತಿ ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗಿರಬೇಕು. ಆ್ಯಂಡ್ ಪಲ್ಯಕ್ಕೆ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ, ಶುಂಠಿ ಮತ್ತು ಕರಿಬೇವನ್ನ ನಾನು ತೊಗೊಂಡಿದ್ದೀನಿ. ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸೇರಿಸಿ ಒಂದು ಪಲ್ಯ ಮಾಡಬೇಕು. ಈಗ ಬನ್ನಿ ಮಾಡೋಣ. ಆ್ಯಂಡ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಮತ್ತು ನನಗೆ ಏನೆಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲನೂ ಹಾಕಬೇಕು. ಈಗ ಅದಕ್ಕೆ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ, ಉಪ್ಪು ಇದೆಷ್ಟು ಹಾಕಿ ನಾನು ಲೈಟಾಗಿ ಸ್ಮ್ಯಾಶ್ ಮಾಡಿ ಒಂದು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊತೀನಿ. ಸಮೋಸ ಸ್ಟಫಿಂಗ್ ಮಾಡೋಕ್ಕೆ ಇಟ್ಟು ಈ ಥರ ಲಟ್ಟಿಸ್ಕೊಂಡು ಓವೆಲ್ ಶೇಪಲ್ಲಿ 2 ಭಾಗ ಕಟ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಆ್ಯಂಡ್ ನಾವೇನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿರ್ತೀವಿ ಪಲ್ಯನ ಅದ್ರ ಒಳಗಡೆ ಈ ಥರ ಹಾಕಿ ಲೈಟಾಗಿ ನಾವು ಪ್ರೆಸ್ ಮಾಡಿದ್ರೆ ಸಾಕು. ನೀರು ಗೀರೇನು ಬೇಕಾಗಲ್ಲ, ಅದು ಮೈದಾ ಆಗಿರೋದ್ರಿಂದ. ಸೊ ಈ ಥರ ಶೇಪಲ್ಲಿ ಮಾಡಿಕೊಂಡು ನಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಸೊ ಈ ಥರ ಮಾಡಿಕೊಂಡು ಚಿಕ್ಕದಾಗಿ ಎಣ್ಣೆಗೆ ಹಾಕಿದ್ರೆ ರೆಡಿ ಸಮೋಸ. ಇದಂತೂ ನಾನೇ ಕಂಡುಹಿಡ್ಕೊಂಡಿರೋ ರೆಸಿಪಿ. ನನ್ನ ಮನೇಲಿ ನಮ್ಮ ಮಕ್ಕಳಂತೂ ಸಖತ್ ಇಷ್ಟಪಟ್ಟು ತಿಂತಾರೆ, ಖಾರ ಎಲ್ಲ ಕಮ್ಮಿ ಇರೋದ್ರಿಂದ. ಸೊ ನಿಮ್ಗೆ ಇಷ್ಟ ಆದರೆ ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.